ನಮಸ್ತೆ ಎಲ್ಲರಿಗೂ. ದ ವ್ಯಾಲ್ಯೂ ಆಫ್ ಕ್ಯೂಬ್ ರೂಟ್ ಆಫ್ 125 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.008 ಮೈನಸ್ ಕ್ಯೂಬ್ ರೂಟ್ ಆಫ್ 0.343 ಈಸ್. ಈ ಕ್ವಶನ್ ಸಾಲ್ವ್ ಮಾಡಬೇಕು ಅಂತಂದರೆ ಫಸ್ಟು ನಾವೆಲ್ಲ ಕ್ಯೂಬ್ಸ್ನ ಒಂದು ಕಡೆಗೆ ಲೀಸ್ಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಏನಿದೆ, ಕ್ಯೂಬ್ ರೂಟ್ ಆಫ್ 125. ನಾವು 125ನ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. 125ನ ನಾವೇನಂತ ಬರ್ಕೋಬೋದು, 5 ಕ್ಯೂಬ್ನ ಅಂತ ಬರ್ಕೋಬೋದು. ಬಿಕಾಸ್ 5 ಕ್ಯೂಬ್ ಆನ್ಸರು 125 ಆಗಿರುತ್ತೆ. ಸೊ ನಾನು ಕ್ಯೂಬ್ ರೂಟ್ ಆಫ್ 125ನ 5 ಅಂತ ಬರ್ಕೋಬೋದು. ಹೇಗೆ ಬರ್ಕೋಬೋದು ಅಂತಂದರೆ, ಸೊ ಕ್ಯೂಬ್ ರೂಟ್ ಆಫ್ 125 ಇದೆ ಅಲ್ವಾ, ಕ್ಯೂಬ್ ರೂಟ್ ಆಫ್ 125 ಇದೆ ಅಲ್ವಾ, ಇದನ್ನು ನಾನು ಹೇಗೆ ಬರ್ಕೊಳ್ತೀನಿ, 125ನ ನಾನು 5 ಕ್ಯೂಬ್ ಅಂತ ಬರ್ಕೋಬೋದು ಅಂತ ಹೇಳಿದೆ. ಬಿಕಾಸ್ ನಾವು ಲೀಸ್ಟಲ್ಲಿ ನೋಡ್ಕೊಂಡಿದ್ವಿ 5 ಕ್ಯೂಬ್ ಅಂದರೆ 5 ಕ್ಯೂಬ್ ಇಸ್ ಈಕ್ವಲ್ ಟು 125 ಆಗುತ್ತೆ. ಓಕೆ, ಇವಾಗ ನಾನು ಏನು ಮಾಡ್ತೀನಿ, 5 ಕ್ಯೂಬ್ನ ಹಾಗೆ ಇಟ್ಕೊಳ್ತೀನಿ. ಈ ಕ್ಯೂಬ್ ರೂಟನ್ನು ನಾನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ ಅಂತಂದರೆ ಟು ದಿ ಪವರ್ ಆಫ್ 1/3 ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಈ ಥರ ಮಾಡಿದಾಗ ಏನಾಗುತ್ತೆ, ಈ 3 ಕ್ಯಾನ್ಸಲ್ ಆಗಿ ಫೈನಲಾಗಿ ಆನ್ಸರ್ ನಮಗೆ 5 ಸಿಗುತ್ತೆ. ಸೊ ಇದನ್ನು ನಾನು 5 ಅಂತ ನಾವು ಬರಿಬೋದು. ಇದು ಡೈರೆಕ್ಟಾಗಿತ್ತು, ನಾವು ಡೈರೆಕ್ಟಾಗಿ ಬರೆದ್ವಿ. ಬಟ್ ಇಲ್ಲಿ ನೆಕ್ಸ್ಟಲ್ಲಿ 0.008 ಅಂತ ಇದೆ. ಸೊ ಈ ಥರ ಇದ್ದಾಗ ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ಈ ಲಾಸ್ಟ್ ಡಿಜಿಟ್ ನಾವು ನೋಡ್ಕೋಬೇಕಾಗತ್ತೆ. 8 ಇದೆ ಅಲ್ವಾ, 8 ಯಾವುದು ಕ್ಯೂಬ್ ಬರುತ್ತೆ, 8 ಅಬ್ಸರ್ವ್ ಮಾಡಿದರೆ 2 ಕ್ಯೂಬ್ ಬರುತ್ತೆ. 8 ಅಬ್ಸರ್ವ್ ಮಾಡಿದರೆ 2 ಕ್ಯೂಬ್ಗೆ ಬರುತ್ತಲ್ವಾ. ಸೊ ನಾವೊಂದು ಅಂದಾಜು ಮೇಲೆ, ಒಂದು ಅಪ್ರಾಕ್ಸಿಮೇಟ್ ಮೇಲೆ ನಾವೇನು ಮಾಡಬೇಕಾಗತ್ತೆ, ಒಂದು 0.2 ಕ್ಯೂಬ್ನ ಮಾಡಿ ನೋಡೋಣ. ಸೊ 0.2 ಕ್ಯೂಬ್ ಅಂದರೆ ಹೇಗೆ ನಾವು ಬರಿಬೋದು, 0.2 ಇಂಟು 0.2 ಇಂಟು 0.2. 0.2ನ 3 ಸತಿ ಗುಣಿಸಿದಾಗ ಏನಾಗುತ್ತೆ ನಮಗೆ 0.008. ಇದು ಗುಣಿಸೋದು ಹೇಗಂತ ನೋಡೋಣ. 0.2 ಇಂಟು 0.2. ಸೊ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಂಡು ಕೊಟ್ಟಿದ್ದೀನಿ, ಮಲ್ಟಿಪ್ಲಿಕೇಶನ್ ಮಾಡುವಾಗ ಫಸ್ಟ್ ಟರ್ಮ್ ಹೇಗೆ ಮಾಡಬೇಕು, ಸೆಕೆಂಡ್ ಟರ್ಮ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಮ್ಮ ಫಸ್ಟ್ ಟರ್ಮ್ ಏನಾಗಿದೆ, 2 ಆಗಿದೆ. ಫಸ್ಟ್ ಟರ್ಮ್ ಏನಾಗಿದೆ, 2 ಆಗಿದೆ. ಇವಾಗ ನೋಡಿ, 2 2s 4 ಆಗುತ್ತೆ. 2 ಇಂಟು 0, ಎನಿಥಿಂಗ್ ಮಲ್ಟಿಪ್ಲೈ ವಿತ್ 0. ಯಾವುದೇ ನಂಬರ್ ಆಗಲಿ 0ಇಂದ ಗುಣಿಸಿದಾಗ ಏನಾಗುತ್ತೆ, ನಮ್ಮ ಉತ್ತರ 0ನೇ ಆಗಿರುತ್ತೆ. ಇದು ಏನಾಗುತ್ತೆ, ಫಸ್ಟ್ ಟರ್ಮ್ ಆನ್ಸರ್ ಆಗುತ್ತೆ. ನಮ್ಮ ಸೆಕೆಂಡ್ ಟರ್ಮ್ ಏನು, 0. 0 2 0, 0 ಇಂಟು 0 0. ಸೊ ಇದಾದ ನಂತರ ನಾವೇನು ಮಾಡಬೇಕಾಗುತ್ತೆ, ಕೂಡಿಸ್ಕೋಬೇಕಾಗತ್ತೆ. 4ಗೆ 4, 0ಗೆ 0, 0ಗೆ 0. ಇವಾಗ ನಾವು ಡೆಸಿಮಲ್ ಪಾಯಿಂಟ್ನ ಹೇಗೆ ಇಡೋದು ಅಂತ ನೋಡ್ಕೊತಾ ಹೋಗೋಣ. ಇದನ್ನು ಮಾಡಬೇಕು ಅಂದರೆ ಫಸ್ಟ್ ಡೆಸಿಮಲ್ ಇಲ್ಲಿರೋದಲ್ಲ ಪಾಯಿಂಟ್ ಎಲ್ಲಿದೆ, ಎಷ್ಟು ನಂಬರ್ಸ್ ಇದೆ ಅಂತ ನೋಡ್ಕೋಬೇಕಾಗತ್ತೆ. ಇಲ್ಲಿ ಪಾಯಿಂಟ್ ಆದಮೇಲೆ 1 ನಂಬರ್ ಇದೆ, ಇಲ್ಲಿ ಕೂಡ ಪಾಯಿಂಟ್ ಆದಮೇಲೆ ಇನ್ನೊಂದು ನಂಬರ್ ಇದೆ. ಟೋಟಲಿ 2 ನಂಬರ್ಸ್ ಇದೆ. ಇವಾಗ ಏನಾಗುತ್ತೆ, ನಾವೇನು ಮಾಡಬೇಕು ಅಂದರೆ, ನಾವು ರೈಟ್ ಸೈಡ್ ಫ್ರಮ್ ನಮ್ಮ ರೆಫರೆನ್ಸ್, ನಾವು ಲಾಸ್ಟಿಗೆ ಆನ್ಸರ್ ಇಡುವಾಗ ರೈಟ್ ಸೈಡ್ನ ರೆಫರೆನ್ಸ್ ಪಾಯಿಂಟ್ನ ನಾವು ತೊಗೋಬೇಕಾಗತ್ತೆ. ಸೊ ನಾವು ಕೌಂಟ್ ಮಾಡಿದಾಗ ಎಷ್ಟು ಡಿಜಿಟ್ಸ್ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ, 2 ಡಿಜಿಟ್ ಇದೆ. ಸೊ ನಾವು ಈ ಕಡೆಯಿಂದ ಹೋಗಬೇಕಾಗುತ್ತೆ, ರೈಟ್ ಸೈಡಿಂದ ಡಿಜಿಟ್ನ ಕೌಂಟ್ ಮಾಡ್ತಾ ಹೋಗಬೇಕು. ಸೊ 2 ಡಿಜಿಟ್ ಇದೆ, 2 ಡಿಜಿಟ್ ಆದಮೇಲೆ ನಾವು ಪಾಯಿಂಟ್ಸ್ ಇಡಬೇಕಾಗತ್ತೆ. 1 ಡಿಜಿಟ್, 2 ಡಿಜಿಟ್. ಸೊ ಪಾಯಿಂಟ್ ಇಲ್ಲಿ ಬರುತ್ತೆ. ನಾವು ಮಾಡಬೇಕಾಗಿರೋದು 0.2 ಕ್ಯೂಬು ನಾವು ಅಂದರೆ 3 ಸತಿ ಗುಣಿಸ್ಬೇಕು. ನಾವಿಲ್ಲಿ 2 ಸತಿ ಗುಣಿಸಿದ್ದೀವಿ. ಸೊ ಹಾಗಾಗಿ ಈ ಬಂದಿರೋ ಆನ್ಸರ್ನ ಮತ್ತೆ ಇನ್ನೊಂದು ಸತಿ 0.2ಇಂದ ನಾವು ಗುಣಿಸ್ಬೇಕಾಗತ್ತೆ. ಸೊ ಇವಾಗ ನಮ್ಮ ಫಸ್ಟ್ ಟರ್ಮ್ ಏನಾಗುತ್ತೆ, 2 ಆಗುತ್ತೆ. 2 4 8 ಆಗುತ್ತೆ. 2 ಇಂಟು 0 0 ಆಗುತ್ತೆ. 2 ಇಂಟು ಮತ್ತೆ 0 0 ಆಗುತ್ತೆ. ಸೊ ಇದು ನಮ್ಮ ಫಸ್ಟ್ ಟರ್ಮ್ ಆಗಿತ್ತು. ಇವಾಗ ನಾವು ಸೆಕೆಂಡ್ ಟರ್ಮ್ 0 ಆಗುತ್ತೆ. ಯಾವುದನ್ನೇ ಒಂದು ಡಿಜಿಟ್ನ ನಾನು ಆಗಲೇ ಹೇಳಿದಾಗೆ 0ಇಂದ ಗುಣಿಸಿದಾಗ ಏನಾಗುತ್ತೆ, 0ನೇ ಆಗುತ್ತೆ. 0 ಇಂಟು 4 0, 0 ಇಂಟು 0 0, 0 ಇಂಟು 0 0. ಸೊ ಇವಾಗ ನಾವು ಫೈನಲ್ ಆನ್ಸರ್ ಕೂಡ್ಕೋಬೇಕಾಗತ್ತೆ. 8 ಇಂಟು 0ಗೆ 0, 0ಗೆ 0, 0ಗೆ 0. ಸೊ ನಾವೀಗ ಪಾಯಿಂಟ್ ಇಡಬೇಕಾಗತ್ತೆ, ಲಾಸ್ಟ್ ಡೆಸಿಮಲ್ ಪಾಯಿಂಟ್ ಕೌಂಟ್ ಮಾಡ್ಕೊಳ್ಳೋಣ. ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ ಇದೆ, ಎಷ್ಟು ಡಿಜಿಟ್ ಇದೆ, 1 ಇದೆ.
ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟಿದೆ, ಇಲ್ಲೊಂದಿದೆ, ಟೋಟಲ್ ಎಷ್ಟು ಡಿಜಿಟ್ ಇದೆ, 1 2 3. ಸೊ ನಾವೇನು ಮಾಡಬೇಕು, 3 ಡಿಜಿಟ್ ಆದಮೇಲೆ ರೈಟ್ ಸೈಡಿಂದ 3 ಡಿಜಿಟ್ ಆದಮೇಲೆ ನಾವು ಪಾಯಿಂಟ್ ಇಡ್ತಾ ಹೋಗಬೇಕಾಗತ್ತೆ. 1 2 3 ಡಿಜಿಟ್ ಆದಮೇಲೆ ನಾನು ಪಾಯಿಂಟ್ ಇಡ್ತೇನೆ. ಸೊ ನಮ್ಮ ಆನ್ಸರು 0.08 ಅಂದರೆ 2 ಕ್ಯೂಬ್ನ ಆನ್ಸರು, ಈ 2 ಕ್ಯೂಬ್ನ ಆನ್ಸರು 0.08. ನನಗೆ ಇಲ್ಲಿ ಆನ್ಸರ್ನ ಏನಂತ ಬರಿಬೋದು, 0.2 ಅಂತ ಬರಿಬೋದು. ಸೊ ನೆಕ್ಸ್ಟ್ ಏನಿದೆ, ಕ್ಯೂಬ್ ರೂಟ್ ಆಫ್ 0.343, ಕ್ಯೂಬ್ ರೂಟ್ ಆಫ್ 0.343. ಈ ನಂಬರ್ನ ನಾವು ಅಬ್ಸರ್ವ್ ಮಾಡಿದರೆ 343 ಕ್ಯೂಬ್ ಯಾವುದಾಗಿರುತ್ತೆ, 343 ಕ್ಯೂಬ್ 7 ಕ್ಯೂಬ್ ಆಗಿರುತ್ತೆ. ಸೊ ನಾವು ಇದೇ ಒಂದು ಅಂದಾಜಿನ ಪ್ರಕಾರ 0.7 ಕ್ಯೂಬ್ ಮಾಡ್ಕೊಳ್ಳೋಣ. 0.7 ಕ್ಯೂಬ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಆನ್ಸರ್ 0.34 ಬರುತ್ತೆ. ಹೇಗೆ ಬರುತ್ತೆ, ಇಲ್ಲಿದೆ ನೋಡಿ. ನಾನು ಫಸ್ಟು ಒಂದು ಸತಿ ಗುಣಿಸ್ಕೊಳ್ತೇನೆ. 0.7 ಇಂಟು 0.7 ಮಾಡ್ಕೊಳ್ತೇನೆ. 7 7 49. ಇಲ್ಲಿ 7 ಇಂಟು 0 0 ಪ್ಲಸ್ 4 ಒಂದು ಕ್ಯಾರಿ ಇರುತ್ತಲ್ವ, 4 ಆಗುತ್ತೆ. ಪ್ಲಸ್ ಈಗ ಸೆಕೆಂಡ್ ಡಿಜಿಟ್ 0 ಆಗುತ್ತೆ, ಸೆಕೆಂಡ್ ಡಿಜಿಟ್ 0 ಆಗಿರುತ್ತೆ. 0 ಇಂಟು 7 0 ಇಂಟು 0 ಫೈನಲಿ ಆ್ಯಡ್ ಮಾಡಿದಾಗ ಇಷ್ಟ ಆಗುತ್ತೆ. ಇದು 9 ಆಗುತ್ತೆ, ಇದು 4 ಆಗುತ್ತೆ, ಇದು 0 ಆಗುತ್ತೆ. ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ, 1 ಇದೆ. ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ, 2 ಇದೆ. ಟೋಟಲಿ 2 ಡಿಜಿಟ್ ಇದೆ. ನಾನು ಅವಾಗ ಏನು ಮಾಡ್ತೀನಿ, ಇಲ್ಲೂ ಕೂಡ 2 ಡಿಜಿಟ್, ರೈಟ್ ಸೈಡಿಂದ 2 ಡಿಜಿಟ್ ಆದಮೇಲೆ ನಾನು ಏನು ಮಾಡ್ತೀನಿ, ಪಾಯಿಂಟ್ ಇಡ್ತೀನಿ. ಸೊ ನಮ್ಮ ಆನ್ಸರ್ 0.49. ನಮ್ಮ ಆನ್ಸರ್ ಇಲ್ಲಿಗೆ ನಿಂತಿಲ್ಲ, ಯಾಕಂದರೆ 7 ಕ್ಯೂಬ್ ಆಗಬೇಕು ಅಂದರೆ 0.7ನ 3 ಸತಿ ಗುಣಿಸ್ಕೋಬೇಕಾಗುತ್ತೆ. ನಾವಿಲ್ಲಿ 2 ಸತಿ ಗುಣಿಸ್ಕೊಂಡಿದ್ದೀವಿ. ಇವಾಗ ಬಂದಿರೋ ಆನ್ಸರ್ನ ಮತ್ತೆ 0.7 ಗುಣಿಸ್ಕೋಬೇಕಾಗತ್ತೆ. ಸೊ ಇದು ಫಸ್ಟ್ ಡಿಜಿಟ್ 7 ಇದೆ, ಸೆಕೆಂಡ್ ಡಿಜಿಟ್ 0 ಇದೆ. 7 ಇಂಟು 9 ಅಂದರೆ 7 9 ನಾವು ಫಸ್ಟಿಗೆ ಈ ಥರ ಮಾಡುವಾಗ ನಮಗೆ ಈಸಿ ಆಗಬೇಕು ಅಂದರೆ ಫಸ್ಟಿಗೆ ಎಲ್ಲನೂ ಟೇಬಲ್ಸ್ ನಾವು ಸೈಡಿಗೆ ಬರ್ಕೋಬೇಕಾಗುತ್ತೆ. 7 9 63. ಇವಾಗ ನೆಕ್ಸ್ಟು 7 4 28 28 ಪ್ಲಸ್ 6 28, ಕ್ಯಾರಿ 6 ಇತ್ತಲ್ವ, 28 ಪ್ಲಸ್ 6 34. ಇಲ್ಲಿ 4 ಇಟ್ಟೆ, ಇಲ್ಲಿ 3 ಕ್ಯಾರಿ ಕೊಟ್ಟೆ. 7 0 ಅಂದರೆ 7 ಇಂಟು 0 ಆನ್ಸರ್ 0. ಬಟ್ 3 ಕ್ಯಾರಿ ಇತ್ತಲ್ವ, 3ನ ಆ್ಯಡ್ ಮಾಡಿಕೊಂಡು ಇಡ್ತೀನಿ. ನೆಕ್ಸ್ಟು ಡಿಜಿಟ್ 0 ಇದೆ, ಸೆಕೆಂಡ್ ಟರ್ಮ್ 0 ಇದೆ. ಯಾವುದನ್ನೇ 0ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಆನ್ಸರ್ 0ನೇ ಬರುತ್ತೆ. ಎಷ್ಟು ಡಿಜಿಟ್ 1 2 3 ಇದೆ. ಸೊ 0 9 0 0 4 0 0 0 ಇಟ್ಬಿಟ್ಟು ಇವನ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗತ್ತೆ. 3ಗೆ 3 4ಗೆ 4 3ಗೆ 3 0ಗೆ 0. ಈಗ ಎಷ್ಟು ಡಿಜಿಟ್ ಆದಮೇಲೆ ನಮಗೆ ಪಾಯಿಂಟ್ ಇದೆ, ಇಲ್ಲಿ 1, ಇಲ್ಲಿ ಇನ್ನೊಂದು 2, ಇಲ್ಲಿ 3, ಟೋಟಲಿ 3 ಡಿಜಿಟ್ ಆದಮೇಲೆ 3 ಡಿಜಿಟ್ ಸಿಗುತ್ತೆ ನಮಗೆ ಪಾಯಿಂಟ್ ಇಡಬೇಕು ಅಂತಂದರೆ. ಅವಾಗ ನಾವೇನು ಮಾಡಬೇಕು, ರೈಟ್ ಸೈಡಿಂದ 3 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕಾಗುತ್ತೆ. 1 2 3. ಸೊ 3 0.343 ನಮಗೆ ಸಿಗ್ತಲ್ಲ. ನಮ್ಮ ಕ್ವಶನ್ ಏನು, ಕ್ಯೂಬ್ ರೂಟ್ ಆಫ್ 0.343. ಸೊ 0.7 ನಮ್ಮ ಆನ್ಸರ್ 0.7 ಬಂದಿತ್ತು ಕ್ಯೂಬ್ ಮಾಡಿದಾಗ. ಸೊ ಆನ್ಸರ್ ಈಸ್ 0.7. ಇವಾಗ ಏನು ಮಾಡಬೇಕಾಗುತ್ತೆ, ಒಂದೊಂದು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. 5 ಪ್ಲಸ್ 0.2. ಈ 5ನ ನಾನು ಡೈರೆಕ್ಟಾಗಿ 5 ಅಂತ ಬರೆಯಲ್ಲ, 5.0 ಅಂತ ಬರೀತೇನೆ. ಆಮೇಲೆ 0.2 0.2. 5ನ ನಾವು 5.0 ಅಂತ ಬರೆದ್ರೆ ಅದ್ರ ವ್ಯಾಲ್ಯೂ ಹೇಗಿರುತ್ತೋ 5ಗೆ ಏನಿರುತ್ತೋ ಅದೇ ಇರುತ್ತೆ. ಪ್ಲಸ್ 0.2 ಇವನ್ನ ಕೂಡಿದಾಗ ಏನಾಗುತ್ತೆ, 2 ಆಗುತ್ತೆ. 5 ಪ್ಲಸ್ 0 5 ಆಗುತ್ತೆ. ಪಾಯಿಂಟಿಗೆ ಪಾಯಿಂಟ್. ಸೊ ಆನ್ಸರ್ 5.2. ಇವೆರಡರದ್ದು 5.2 ಇರುತ್ತೆ. ಈಗ ಬಂದಿರೋ 5.2ನ ಮೈನಸ್ 0.7ಗೆ ನಾವೇನು ಮಾಡಬೇಕಾಗತ್ತೆ, ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಈಗ ಬಂದಿರೋ ಆನ್ಸರ್ 5.2ನ ಮೈನಸ್ 0.7 ಮಾಡಿದಾಗ ನಮಗೇನು ಸಿಗುತ್ತೆ, 4.5 ಸಿಗುತ್ತೆ. ಸೊ ದ ಫೈನಲ್ ಆನ್ಸರ್ ಈಸ್ 4.5 ಅಂದರೆ ಸಿ ಆನ್ಸರ್ ಆಗಿರುತ್ತೆ. ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.